ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ನಾನು ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ಎಲ್ಲ ಇಷ್ಟ ಆಗುವಂತಹ ಒಂದು ರೆಸಿಪಿ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದೇನಪ್ಪ ಅಂತ ಅಂದರೆ ಆಲೂಗೆಡ್ಡೆ ಬಜ್ಜಿನ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ನೀವು ವಾಟ್ಸಪ್ ಗ್ರೂಪಲ್ಲಾಗಲಿ ಫೇಸ್ಬುಕ್ಕಲ್ಲೆಲ್ಲ ನನ್ನ ವಿಡಿಯೋನ ಶೇರ್ ಮಾಡ್ಬೋದು. ಶೇರ್ ಮಾಡಿದ್ರೆ ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಓಕೆ, ನಾನು ಇವಾಗ ಆಲೂಗೆಡ್ಡೆನ ನಾನು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ. ಫಸ್ಟು ನಾವು ಬಜ್ಜಿ ಮಾಡಬೇಕು ಅಂತ ಅಂದರೆ ಆಲೂಗೆಡ್ಡೆ ಬೇಕು. ದಪ್ಪ ಆಲೂಗೆಡ್ಡೆ ಆದರೂ ಓಕೆ, ಚಿಕ್ಕ ಆಲೂಗೆಡ್ಡೆ ಇದ್ದರೂ ಓಕೆ, ನಡೆಯುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಮನೆಗಳಲ್ಲಿ ಯಾವ ಆಲೂಗೆಡ್ಡೆ ದಪ್ಪ ಇರುತ್ತೋ ಇಲ್ಲ ಚಿಕ್ಕ ಆಲೂಗೆಡ್ಡೆ ಇರುತ್ತೋ ಸೊ ನೀವು ಅದನ್ನೇ ಯೂಸ್ ಮಾಡಿ. ನೀವು ಬಜ್ಜಿ ಮಾಡೋದಕ್ಕೆ ಅಂತಲೇ ದಪ್ಪ ಆಲೂಗೆಡ್ಡೆ ಹೋಗಿ ಮಾರ್ಕೆಟಿಂದ ತರಬೇಕು ಅಂತ ಏನಿಲ್ಲ. ನೀವು ಚಿಕ್ಕ ಆಲೂಗೆಡ್ಡೆಲೂ ನೀವು ಸಿಂಪಲ್ಲಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್. ಓಕೆ ನೋಡಿ, ನಾನು ಅದಕ್ಕೆ ಇವತ್ತು ನಾನು ಸಣ್ಣ ಆಲೂಗೆಡ್ಡೆನೇ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಅದರಲ್ಲೇ ನಾನು ಪೀಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕೆಂದರೆ ಯಾವಾಗಲೂ ದಪ್ಪ ಆಲೂಗೆಡ್ಡೆ ಅಂತ ನಾವು ಹೇಳ್ತಾ ಇದ್ದರೆ ಈಗ ಎಲ್ಲರ ಮನೇಲೂ ಇರಲ್ಲ, ದಪ್ಪ ಆಲೂಗೆಡ್ಡೆ ಸಿಕ್ಕಿರಲ್ಲ, ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ಅವಾಗ ನಾವು ಆಲೂಗೆಡ್ಡೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಮನೆಯಲ್ಲಿ ಯಾವ ಆಲೂಗೆಡ್ಡೆ ಸಿಗುತ್ತೋ ಸೊ ಅದರಲ್ಲೇ ಮಾಡ್ಬೋದು. ಓಕೆ, ಈಗ ನಾನು ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕಲ್ವ. ಸೊ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಸುಮಾರು ಒಂದು ಬೌಲು, ಸಣ್ಣ ಬೌಲಲ್ಲಿ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬೌಲಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಣ, ಅಚ್ಚ ಖಾರದ ಪೌಡರ್. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಸೋಡಾನ ಯೂಸ್ ಮಾಡ್ಬೋದು, ಬೇಡ ಅಂದರೆ ಅದನ್ನು ಕ್ವಿಟ್ ಮಾಡಿ. ನಾನು ಸ್ವಲ್ಪ ಹಾಕಿದ್ದೀನಿ. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಕೊಡಿ. ಓಕೆ, ನೆಕ್ಸ್ಟ್ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಜಾಸ್ತಿ ತೆಳುನೂ ಆಗಬಾರ್ದು, ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಫ್ರೆಂಡ್ಸ್. ಜಾಸ್ತಿ ಗಟ್ಟಿ ಆದರೆ ಅದಷ್ಟು ಚೆನ್ನಾಗಿ ಬರಲ್ಲ, ಸ್ಮೂತಾಗಿ ಬರಲ್ಲ. ಪೂರ್ತಿ ತೆಳುವಾಗಿಬಿಟ್ರೆ ಅದು ಆಲೂಗೆಡ್ಡೆಗೆ ಅಂಟ್ಕೊಳ್ಳಲ್ಲ ಹಿಟ್ಟು. ಸೊ ನೋಡ್ತಾ ಇದ್ದೀರಾ, ನಾನು ಕಲಿಸ್ತೀನಿ. ಕಲಸಾದ್ಮೇಲೆ ನೋಡ್ಕೊಳ್ಳಿ, ಅದೇ ಕ್ವಾಂಟಿಟಿಲಿ ನೀವು ಕಲಿಸ್ಬೇಕು. ಓಕೆ, ಈ ಥರ ನಾವು ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಖುಷಿಯಾಗಿ ತಿಂತವೆ. ನಾವು ಆಚೆ ಕಡೆ ತಿಂಡಿಗಳನ್ನು ಜಾಸ್ತಿ ಮಕ್ಕಳಿಗೆ ತಿನ್ನಿಸೋದನ್ನು ಕಮ್ಮಿ ಮಾಡಬೇಕು. ಮನೆಯಲ್ಲೇ ಮಾಡಿಕೊಟ್ರೆ ಅದು ಹೆಲ್ತಿಯಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್. ನೀವು ಅದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನ. ನಾವು ಯಾವುದೇ ಬಜ್ಜಿಗಳನ್ನು ಮಾಡಿದ್ರೂ ಈ ಥರ ಇಷ್ಟು ಹಿಟ್ಟು ಮೀಡಿಯಮ್ ಆಗಿದ್ದರೆ ಅದು ಸರಿಯಾಗುತ್ತೆ, ನೀಟಾಗಿ ಬರುತ್ತೆ. ಓಕೆ, ನಾನೀಗ ಒಂದು ಬಾಣಲೆಗೆ ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ, ಮಾಮೂಲಿ ಎಣ್ಣೆ ಬಿಸಿ ಆದಮೇಲೆ ನಾವು ಫ್ರೆಂಡ್ಸ್, ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನೋಡಿ, ನಾನು ಈಗ ಇದರಲ್ಲಿ ಆಲೂಗೆಡ್ಡೆ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಸೊ ಅದು ಹಿಟ್ಟಿಗೆ ನಾವು ಈಗ ಎದ್ದು ಅದನ್ನು ನಾವು ನೋಡಿ, ಈಗ ನಾನು ಹಾಕ್ತೀನಿ ನೋಡಿ ಒಂದ್ಸಲ. ಓಕೆ ನೋಡಿ, ಈ ಥರ ಬಜ್ಜಿ ಹಾಕೋದು. ಅದು ಮಿಕ್ಸ್ ಪೂರ್ತಿ ಒಂದೊಂದೇ ಪೀಸನ್ನ, ಆಲೂಗೆಡ್ಡೆ ಪೀಸನ್ನ ನಾವು ಹಿಟ್ಟು ಕಲಸಿದ್ದೀವಲ್ಲ ಅದರೊಳಗೆ ಹಾಕಿ ಪೂರ್ತಿ ಎರಡೂ ಕಡೆನೂ ಕವರ್ ಆಗಬೇಕದು. ಓಕೆ, ಅದಾದಮೇಲೆ ನಾವು ಎಣ್ಣೆಲಿ ಹೀಗೆ ಹಾಕಬೇಕು. ಎಣ್ಣೆ ಸ್ವಲ್ಪ ಹುಷಾರಾಗಿ, ನಾವು ಎಣ್ಣೆಲ್ಲ ಏನಾದರೂ ಐಟಮ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಫ್ರೆಂಡ್ಸ್, ಯಾಕೆಂದರೆ ಸಿಡಿದು ಬಿಡುತ್ತೆ. ನೋಡಿ, ಇವಾಗ ಒಂದು ಸೈಡು ಬೆಂದಿದೆ. ಸೊ ಇನ್ನೊಂದು ಕಡೆ ನಾವು ಅದನ್ನು ತಿರುಗಿಸ್ಕೋಬೇಕು ನೋಡಿ, ಈ ಥರ. ಆಗ ಎರಡು ಸೈಡು ಮೀಡಿಯಮ್ ಆಗಿ ಬೇಯುತ್ತೆ. ಇಲ್ಲಾಂದರೆ ಒಂದೇ ಕಡೆ ಬೆಂದು
ಇನ್ನೊಂದು ಕಡೆ ಬೆಂದಿರಲ್ಲ. ಸೊ ಹಾಗಾಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ನೋಡಿ. ಇವಾಗ ಕೆಲವೊಂದು ಬೇಗ ಹಾಕಿರೋದು ಒಂಚೂರು ಜಾಸ್ತಿ ಬೆಂದಿರೋ ಹಾಗೆ ಕಾಣ್ತಿದೆ. ಓಕೆ ನೋಡಿ, ಬಜ್ಜಿ ಈಗ ರೆಡಿಯಾಗಿದೆ. ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಓಕೆ ನೋಡ್ತಿದ್ದೀರಲ್ಲ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು.